ಮಾತಿಗೆ ಮಾತು ಬೆಳೆಸಿಬೇಡ. ಸುಮ್ಮನೆ ಅಪ್ಪಿಕೊಂಡು ಬಿಡು. ಹಾಯಾಗಿರೋ ನನ್ನ ಅರಮನೆಯಲ್ಲಿ. ದೂರ ಸರಿದು ಮಾತನಾಡೋ ಧರಪ್ಪ. ಹೆಣ್ಣೆಂದರೆ ಕಾಮಿಸುವುದು ತಿಳ್ಕೊಂತೇವೆ ನೀಚ. ಲೇ ಸಂಗೀತ, ಇಂಥ ವೇದಾಂತದ ಕಟ್ಟುಕತೆ ನನಗೆ ಬೇಕಾಗಿಲ್ಲ. ನಿನ್ನ ವಕೀಲ ಬುದ್ಧಿಯನ್ನು ಏನಾದರೂ ಅಲ್ಲೇ ಕೋರ್ಟ್ನಲ್ಲಿ ತೋರಿಸು, ನನ್ನ ಮುಂದೇನಲ್ಲ. ಸುಮ್ಮನೆ ಒಪ್ಪಿಕೋ. ನಿಲ್ಲುರವರಾಜ್ ಬೇಡ. ನೋಡು, ನೀನು ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೆ, ಆದ್ರೆ ನಾನು ಹೆಮ್ಮಾರಿ ಆಗ್ಬೇಕಾಗುತ್ತದೆ. ಎಚ್ಚರ. ಹೆಮ್ಮಾರಿ? ಎಲೆ ಹುಚ್ಚು ಹೆಣ್ಣೆ, ನನಗೆ ಎಚ್ಚರ ಹೇಳಲು ಬಂದಿರುವೆಯಾ ಹುಚ್ಚು ಹೆಣ್ಣೆ? ಸುಮ್ಮನೆ ಮಾತಿಗೆ ಮಾತು ಬೆಳೆಸಿಕೊಂಡರೆ ಸರಿ, ಇಲ್ಲದಿದ್ದರೆ ನೋಡು ರವರಾಜ್, ನೋಡು, ಹೇಳ್ತಾ ಇದ್ದೀನಿ ಕೇಳು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಒಂದ್ ವೇಳೆ ನನ್ನನ್ನು ನೀನು ಮುಟ್ಟಲು ಬಂದಿದ್ದೆ ಆದ್ರೆ ಇಲ್ಲೇ ಸುಟ್ಟು ಬೂದಿ ಆಗ್ತೀಯ. ನೀನೇನು ಮಹಾಪಸತಿ ಸಾವಿತ್ರಿ? ನಿನ್ನನ್ನು ಮುಟ್ಟಿದ ತಕ್ಷಣ ನಾನು ಬೂದಿಯಾಗಲ? ಸಂಗೀತ, ರಾವಣನ ಅಂದ ಸೀತಾ ಮಾತೆಯನ್ನೇ ಹೊತ್ತುಕೊಂಡು ಹೋದಾಗಲೇ ಏನಾಗಲಿಲ್ಲ. ಇನ್ನು ನೀನ್ಯಾವ ಲೆಕ್ಕ? ಬೇಡ ರವರಾಜ್ ಬೇಡ, ನನ್ನ ಮಾತು ಕೇಳು. ನೋಡು, ನೀನು ಇದನ್ನು ಮುಂದುವರಿಸಿದೆ ಆದ್ರೆ ನಿನಗೆ ಉಳಿಗಾಲವೇ ಇಲ್ಲ. ಉಳಿಗಾಲ? ಅದು ನಿನ್ನಿಂದ ನನಗೆ ಉಳಿಗಾಲ. ಎಲೆ ಹುಚ್ಚು ಹೆಣ್ಣೆ, ನನ್ನ ಮಾತಿಗೆ ಸುಮ್ಮನೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಏನು ಮಾಡುವೆಯೋ ನಿಂತ. ನೋಡು, ನಿನ್ನ ಕಾಮ ತೀರಿಸಲು ನಾನೇನು ದಾರಿ ಬಿಟ್ಟ ಹೆಣ್ಣಲ್ಲ. ಸುಮ್ಮನೆ ಬಿಟ್ಟು ಬಿಡು ಈ ಗರತಿಯನ್ನ. ಗರತಿ? ಗರತಿ ಎಂಬ ಶಬ್ದ ಎಂದು ಸತ್ತು ಹೋಗಿದೆ ಆ ಯುಗದಲ್ಲಿ. ಇದು ಕಲಿಯುಗ. ಗರತಿ, ಕಲಿಯುಗದಲ್ಲಿ ಗರತಿ